ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ. ಇದು ಸರಿ ಮಕ್ಳಿಗೆ ಮಾಡಿ ತಿನ್ನಿಸ್ತಾರಲ್ಲ ಆ ಥರ ಸರಿ. ಎಲ್ಲರೂ ರಾಗಿ ಅಕ್ಕಿ ಆ ಥರ ಹಾಕಿ ತೋರಿಸ್ತಾರೆ. ಇದೊಂದು ಸತಿ ಟ್ರೈ ಮಾಡಿ ನೋಡಿ. ಶುಗರು ಬಿ ಪಿ ಇರೋರು ಇದನ್ನ ಕುಡಿಯೋದ್ರಿಂದ ಡೈಲಿ ಶುಗರು ಕಂಟ್ರೋಲ್ ಬರುತ್ತೆ. ಹಾಗೂ ವೆಯ್ಟ್ ಲಾಸ್ ಮಾಡೋರು ಇದನ್ನ ವೆಯ್ಟ್ ಲಾಸ್ ಮಾಡ್ಕೋಬೋದು. ಮಕ್ಕಳು ಸ್ವಲ್ಪ ಪುಷ್ಟಿ ಆಯ್ತವೆ ಇದನ್ನ ಕುಡಿಸೋದ್ರಿಂದ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಸಿರಿಧಾನ್ಯ ಮತ್ತು ಕಾಳುಗಳು, ಎಲ್ಲ ಥರದ ಕಾಳುಗಳು ಬೇಕಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ. ಮೆಣಸು, ಕಡಲೆಬೇಳೆ, ಹೆಸರುಬೇಳೆ, ಜೀರಿಗೆ, ಉದ್ದಿನಬೇಳೆ, ಸಾಮೆ, ಸಜ್ಜ, ಅರ್ಕ, ಆಮೇಲೆ ಬೇಳೆನೂ ಹಾಕಬೇಕಾಗುತ್ತೆ. ತೊಗರಿಬೇಳೆ ಇದು ಖಾಲಿಯಾಗಿರೋದ್ರಿಂದ ಹಾಕಿಲ್ಲ. ಸಾಮೆ, ಸಜ್ಜ, ಅರ್ಕ ಎಲ್ಲ ಒಂದೊಂದು ಲೋಟ ಹಾಕಿ, ಕಾಳುಗಳನ್ನೆಲ್ಲ ಮುಕ್ಕಾಲು ಲೋಟ ಹಾಕಿ, ಜೀರಿಗೆ ಒಂದು 2-3 ಸ್ಪೂನ್ ಹಾಕಿ, ಕಾಳು ಮೆಣಸು ಒಂದು 7-8-9 ಹಾಕಿ ಸಾಕು. ಯಾಕೆಂದರೆ ಮಕ್ಕಳು ಕುಡಿಯೋದ್ರಿಂದ ಖಾರ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಹುರಿದು ಇದನ್ನ ಮಿಲ್ಲಲ್ಲಿ ಪುಡಿ ಮಾಡಿಸ್ಕೊಳ್ಳಿ. ಇದನ್ನ ಬೇಕಾದ್ರೆ ಜರಡಿ ಹಿಡಿದು ಸ್ಟೋರೇಜ್ ಮಾಡಿ. ಇಲ್ಲಾಂದರೆ ಹಾಗೆ ಬೇಕಾದ್ರೆ ಸ್ಟೋರೇಜ್ ಮಾಡ್ಕೋಬೋದು ನೀವು. ಏನು ಹೊಟ್ಟೆಲ್ಲ ಬರೋಲ್ಲ. ಇಲ್ಲಿ ನೋಡಿ, ಈ ಥರ ಪುಡಿ ಮಾಡಿ ಇಟ್ಕೊಂಡು ಮಕ್ಳಿಗೆ ಡೈಲಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಪುಷ್ಟಿ ಆಗ್ತವೆ. ಇದನ್ನ ಒಂದು 2 ಲೋಟ ನೀರಿಗೆ ಕಲಿಸ್ಕೊಂಡು ಅದನ್ನ ಸ್ಟವ್ ಮೇಲೆ ಕೈ ಆಡ್ಕೊಂಡು ಗಂಟು ಬರದೇ ಥರ ಕೈ ಆಡ್ತಾ ಇರಬೇಕು. ಮಕ್ಳಿಗಾದರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಅದರೊಳಗಡೆಗೆ ಹಸಿಟ್ಟು ಕಲಿಸ್ಬಿಟ್ಟು ಕುದಿಸ್ಬಿಟ್ಟು ಸ್ವಲ್ಪ ತುಪ್ಪ, ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ತಿನ್ನಿಸಿ. ಯಾಕೆಂದರೆ ಮಕ್ಕಳು ಸಿಹಿ ಇಷ್ಟಪಡ್ತಾರಲ್ವ, ಕಲ್ಲು ಸಕ್ಕರೆ ಹಾಕ್ಬಿಟ್ಟು ತಿನ್ನಿಸಿ. ಸ್ವಲ್ಪ ಮಕ್ಕಳು ಇದನ್ನ ತಿಂತಾರೆ. ದೊಡ್ಡವರಾದರೆ ಈ ಥರ ಕುದಿಸ್ಬಿಟ್ಟು ಮಾಮೂಲಿ ಆಮೇಲೆ ಬೇಕಾದ್ರೆ ಉಪ್ಪು ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಈ ಥರ ಮಾಡೋದ್ರಿಂದ ಬಿ ಪಿ ಶುಗರ್ ಕಂಟ್ರೋಲ್ ಬರುತ್ತೆ. ವೆಯ್ಟ್ ಲಾಸ್ ಮಾಡೋರು ಇದನ್ನ ಸಣ್ಣ ಆಗ್ಬೋದು. ಒಂದು ಸತಿ ಟ್ರೈ ಮಾಡಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.